ಪ್ರಿಯ ವೀಕ್ಷಕರೇ, ಈ ವಿಡಿಯೋವನ್ನು ಮೊದಲಿನಿಂದ ಕೊನೆಯವರೆಗೂ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿರಿ. ಹಾಗೆ ಈ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ನಾವು ನಿಮಗಾಗಿ ಮಾಡುವ ಪ್ರತಿಯೊಂದು ವಿಡಿಯೋಗಳು ನಿಮಗೆ ನೋಟಿಫಿಕೇಶನ್ ಆಗಿ ದೊರೆಯಲು ಪಕ್ಕದಲ್ಲಿ ಬರುವಂತಹ ಬೆಲ್ ಐಕಾನ್ ಕ್ಲಿಕ್ ಮಾಡಿಕೊಳ್ಳಿ. ಓಂ ಶ್ರೀ ಗುರುಭ್ಯೋ ನಮಃ. ಓಂ ನಮೋ ಕಾಳಿಕಾಯೇ ನಮಃ. ವೀಕ್ಷಕರಿಗೆಲ್ಲ ಶ್ರೀ ಅಂಬಾ ಭವಾನಿ ಜ್ಯೋತಿಷ್ಯಂ ಚಾನೆಲ್ಗೆ ಸ್ವಾಗತ. ವಿಶ್ವವಸುನಾಮ ಸಂವತ್ಸರೆ ಜುಲೈ ಮಾಸದಲ್ಲಿ ಕುಂಭರಾಶಿಯವರ ಶುಭ ಅಶುಭ ಫಲಗಳನ್ನು ಇಂದಿನ ಈ ಸಂಚಿಕೆಯಲ್ಲಿ ತಿಳಿಯೋಣ. ಮೊದಲಿಗೆ ಜುಲೈ ಮಾಸದ ಗ್ರಹಗಳ ಸ್ಥಿತಿಯನ್ನು ಒಮ್ಮೆ ನೋಡಿಬಿಡೋಣ. ರವಿ ಗ್ರಹ ಜುಲೈ 16ರವರೆಗೆ ಮಿಥುನ ರಾಶಿಯಲ್ಲಿದ್ದು ನಂತರ ಕರ್ಕಾಟಕಕ್ಕೆ ಪ್ರವೇಶ. ಕುಜ ಜುಲೈ 26ರವರೆಗೆ ಸಿಂಹ ರಾಶಿಯಲ್ಲಿದ್ದು ನಂತರ ಕನ್ಯಾ ರಾಶಿಗೆ ಪ್ರವೇಶ. ಶುಕ್ರ ಜುಲೈ 24ರವರೆಗೆ ವೃಷಭ ರಾಶಿಯಲ್ಲಿದ್ದು ನಂತರ ಮಿಥುನ ರಾಶಿಗೆ ಪ್ರವೇಶ. ಬುಧ ಕರ್ಕಾಟಕ ರಾಶಿಯಲ್ಲಿ, ಗುರು ಮಿಥುನ ರಾಶಿಯಲ್ಲಿ, ಶನಿ ಮೀನ ರಾಶಿಯಲ್ಲಿ, ರಾಹು ಕುಂಭರಾಶಿಯಲ್ಲಿ ಮತ್ತು ಕೇತು ಸಿಂಹ ರಾಶಿಯಲ್ಲಿರ್ತದೆ. ಗೋಚಾರ ಗ್ರಹ ಸ್ಥಿತಿಯನ್ನು ಆಧರಿಸಿ ಈ ತಿಂಗಳು ಕುಂಭರಾಶಿಯವರು ಯಾವ ರೀತಿಯ ಫಲಗಳನ್ನು ಕಾಣಲಿದ್ದಾರೆ ಎಂಬುದನ್ನು ಇಂದಿನ ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ಜುಲೈ ಮಾಸದಲ್ಲಿ ಕುಂಭರಾಶಿಯವರು ಅದೃಷ್ಟವಂತರು. ವೃತ್ತಿ, ಉದ್ಯೋಗ ಲಾಭ, ಆನಂದ ಲಾಭ, ಧಾರ್ಮಿಕ ಚಿಂತನೆ, ತೀರ್ಥಯಾತ್ರೆಗಳ ಪ್ರವಾಸ, ಮಾತೃಸೌಖ್ಯ, ಪಿತೃಸೌಖ್ಯ, ಶುಭವಾರ್ತೆಗಳು, ಸಂತಾನ ಶುಭವಾರ್ತೆ ಇರಬಹುದು, ವಿವಾಹ ಶುಭವಾರ್ತೆ ಇರಬಹುದು. ಹೀಗೆ ಈ ಮಾಸ ಜುಲೈ ತಿಂಗಳು ಕುಂಭರಾಶಿಗೆ ಶುಭ ಫಲಗಳಿಂದ ಕೂಡಿರ್ತಕ್ಕಂತಹ ಸಮಯ. ಈ ಜುಲೈ ತಿಂಗಳು ಬ್ಯೂಟಿ ಪಾರ್ಲರು, ಬ್ಯಾಂಕಿಂಗ್ ಸೆಕ್ಟರು, ರಿಯಲ್ ಎಸ್ಟೇಟು, ಟೈಲ್ಸು, ಟೈಲರ್ ಬಿಸ್ನೆಸ್ಸು, ಇಂಟೀರಿಯರು, ಎಕ್ಸ್ಟೀರಿಯರು, ಸಿಮೆಂಟು, ಕಬ್ಬಿಣ ಈ ವ್ಯಾಪಾರ ಕ್ಷೇತ್ರದಲ್ಲಿರ್ತಕ್ಕಂಥವ್ರಿಗೆ ಅತ್ಯಂತ ಶುಭ ಸಮಯ. ವಿಶೇಷವಾಗಿ ಈ ಕುಂಭರಾಶಿಯವರ ವ್ಯಕ್ತಿತ್ವ ಹೇಗಿರ್ತದೆ ಅಂದರೆ ಎಲ್ಲರೂ ಚೆನ್ನಾಗಿರಬೇಕು ಎಂದು ಬಯಸುವ ಮನಸ್ಸಿನವರು, ಸ್ನೇಹಮಯ ಮತ್ತು ಸಹೃದಯಿ ಮನಸ್ಸುಳ್ಳವರಾಗಿರ್ತಾರೆ. ಅದಕ್ಕಾಗಿಯೇ ಇವರು ಹೆಚ್ಚಿನ ಸ್ನೇಹಿತರನ್ನು ಪಡೆದಿರ್ತಾರೆ. ಈ ಮಾಸ ಕುಂಭರಾಶಿಯವರಿಗೆ ಇದೇ ಅವರಿಗೆ ವರದಾನವಾಗುತ್ತೆ. ಕುಂಭರಾಶಿಯವರ ಪ್ರತಿ ಕಾರ್ಯದಲ್ಲಿಯೂ ಸ್ನೇಹಿತರ ಸಹಕಾರವನ್ನು ಪಡಿತಾರೆ. ಸ್ನೇಹಿತರಿಂದ ವ್ಯಾಪಾರ ಅಭಿವೃದ್ಧಿ, ಸ್ನೇಹಿತರ ಸಹಾಯದಿಂದ ಉದ್ಯೋಗ ಅವಕಾಶಗಳು, ಹೀಗೆ ಅನೇಕ ರೀತಿಯಲ್ಲಿ ಸ್ನೇಹಿತರಿಂದ ಲಾಭವನ್ನು ಪಡಿತೀರಿ. ವ್ಯಾಪಾರ ಕ್ಷೇತ್ರಗಳಲ್ಲಿ ಹೊಸ ವ್ಯಕ್ತಿಗಳು ಸ್ನೇಹಿತರಾಗ್ತಾರೆ. ಇದರಿಂದ ವ್ಯಾಪಾರದಲ್ಲಿ ಹೆಚ್ಚಿನ ಲಾಭಾಂಶವನ್ನು ಕಾಣ್ತೀರಿ. ಈ ಸಮಯ ನಿಮ್ಮ ಸಂಪಾದನೆ ಅಂದರೆ ಆರ್ಥಿಕ ಪರಿಸ್ಥಿತಿ ಬಹಳ ಚೆನ್ನಾಗಿರ್ತದೆ. ನೀವು ಕಷ್ಟಪಟ್ಟಷ್ಟು ನಿಮ್ಮ ವ್ಯಾಪಾರದಲ್ಲಿ ಹೆಚ್ಚಿನ ಲಾಭ ಪಡಿತೀರಿ. ನಿಮ್ಮ ವ್ಯಾಪಾರ ಈ ಜುಲೈ ಮಾಸದಲ್ಲಿ ಉನ್ನತ ಮಟ್ಟಕ್ಕೆ ಬೆಳೀತಕ್ಕಂತಹ ಅವಕಾಶಗಳು ಹೆಚ್ಚಾಗಿವೆ. ಉದ್ಯೋಗದಲ್ಲಿರ್ತಕ್ಕಂಥವ್ರಿಗೆ ಈ ಜುಲೈ ಮಾಸ ಅದ್ಭುತದಿಂದ ಕೂಡಿದೆ. ಈ ಜುಲೈ ಮಾಸದ ಕೊನೆಯ ವಾರ ಅಂದರೆ 20ನೇ ದಿನಾಂಕದಿಂದ ನಂತರ ಉದ್ಯೋಗದಲ್ಲಿ ಒಳ್ಳೆಯ ಒಂದು ಸ್ಥಾನಮಾನವನ್ನು ಕಾಣಲಿದ್ದೀರಿ. ಕೆಲವರು ಉದ್ಯೋಗದಲ್ಲಿ ಅಂದರೆ ಉದ್ಯೋಗ ಪರವಾಗಿ ದೂರ ಪ್ರಯಾಣ ಮಾಡಬಹುದು ಅಥವಾ ವಿದೇಶ ಪ್ರಯಾಣ ಬೆಳೆಸ್ತಕ್ಕಂತಹ ಸಾಧ್ಯತೆಗಳು ಹೆಚ್ಚಾಗಿವೆ. ಈ ಸಮಯ ಉದ್ಯೋಗ ಪ್ರಯತ್ನದಲ್ಲಿರ್ತಕ್ಕಂಥವರಿಗೆ ಜುಲೈ ಮಾಸದ 3ನೇ ವಾರದ ನಂತರ ಉದ್ಯೋಗದ ಅವಕಾಶಗಳು ದೊರೆತಕ್ಕಂತಹ ಸಾಧ್ಯತೆಗಳಿದೆ. ಈ ಜುಲೈ ಮಾಸದಲ್ಲಿ ಕುಂಭರಾಶಿಯವರು ಪ್ರಯಾಣ ವೇಳೆ ಬಹಳ ಎಚ್ಚರಿಕೆಯನ್ನು ವಹಿಸಬೇಕು. ಪ್ರಯಾಣದ ವಿಚಾರದಲ್ಲಿ ಬಹಳ ಜಾಗರೂಕರಾಗಿರಬೇಕು. ರಾತ್ರಿ ಸಮಯ ಪ್ರಯಾಣ ಬೆಳೆಸುವುದನ್ನು ಸಾಧ್ಯವಾದಷ್ಟು ಅವಾಯ್ಡ್ ಮಾಡಿ. ಈ ಜುಲೈ ಮಾಸದಲ್ಲಿ ಕುಂಭರಾಶಿಯವರಿಗೆ ಆರ್ಥಿಕವಾಗಿ ಯಾವುದೇ ಹೆಚ್ಚಿನ ಸಮಸ್ಯೆಗಳಿರೋದಿಲ್ಲ. ಕುಟುಂಬದಲ್ಲಿ ಎಲ್ಲರ ಪ್ರೀತಿಯನ್ನು ಗಳಿಸ್ತೀರಿ. ತಾವು ಮಾಡ್ತಕ್ಕಂತಹ ಪ್ರತಿಯೊಂದು ಕಾರ್ಯಗಳಲ್ಲಿ ಕುಟುಂಬ ಸದಸ್ಯರ ಮತ್ತು ಸ್ನೇಹಿತರ ಸಹಕಾರವನ್ನು ಪಡಿತೀರಿ. ಪ್ರತಿಯೊಬ್ಬರೂ ನಿಮಗೆ ಅನುಕೂಲಕರವಾಗಿ ನಡೀತಾರೆ. ಸಾಧ್ಯವಾದಷ್ಟು ಕುಟುಂಬ ಸದಸ್ಯರನ್ನು ಮತ್ತು ಸ್ನೇಹಿತರನ್ನು ಗೌರವದಿಂದ ಕಾಣಿರಿ. ಇದರಿಂದ ಅನೇಕ ರೀತಿಯ ಅನುಕೂಲಗಳಾಗುತ್ತವೆ ನಿಮಗೆ. ಕುಂಭರಾಶಿಯವರು ವಿವಾಹಕ್ಕಾಗಿ ವಧುವರರ ಅನ್ವೇಷಣೆಯಲ್ಲಿರ್ತಕ್ಕಂಥವ್ರು ಅಂದರೆ ವಧುವರರ ಹುಡುಕಾಟದಲ್ಲಿರ್ತಕ್ಕಂಥವ್ರಿಗೆ ಈ ಮಾಸದ ನಂತರ ಅಂದರೆ ಆಗಸ್ಟ್ 2ನೇ ವಾರದಂದು ಸಂಬಂಧಗಳು ಕೂಡಿ ಬರ್ತಕ್ಕಂತಹ ಸಾಧ್ಯತೆಗಳಿವೆ. ಹಾಗೆ ಈ ಕುಂಭರಾಶಿಯ ವಿದ್ಯಾರ್ಥಿಗಳು ಈ ಸಮಯ ಅಂದರೆ ಜುಲೈ ಮಾಸ ವಿದ್ಯಾರ್ಥಿಗಳಿಗೆ ಬಹಳ ಅದ್ಭುತವಾದಂತಹ ಸಮಯ ಅಂತ ಹೇಳಬಹುದು. ವಿದ್ಯಾರ್ಥಿಗಳು ವಿದ್ಯೆಯ ಕಡೆ ಗಮನ ಹರಿಸಿ ಇದರಿಂದ ನೀವು ಅಂದುಕೊಂಡಂತಹ ಗುರಿಯನ್ನು ಸಾಧನೆ ಮಾಡ್ತೀರಾ.
ಈ ಜುಲೈ ಮಾಸ ಕುಂಭರಾಶಿಯವರ ಪ್ರೇಮ ಪ್ರೀತಿ ಜೀವನ ಬಹಳ ಅದ್ಭುತವಾಗಿದೆ. ಕುಂಭರಾಶಿಯವರು ಬಹಳ ಸಂಗಾತಿಯಿಂದ ಹೆಚ್ಚಿನ ಪ್ರೀತಿಯನ್ನು ಪಡಿತೀರಿ. ಈ ಜುಲೈ ಮಾಸ ಕುಂಭರಾಶಿಯವರಿಗೆ ರಾಜಯೋಗವಂತಲೇ ಹೇಳಬಹುದು. ವ್ಯಾಪಾರ, ಉದ್ಯೋಗ, ವೃತ್ತಿ, ಕುಟುಂಬ ಹೀಗೆ ಪ್ರತಿ ವಿಚಾರದಲ್ಲಿಯೂ ಅನೇಕ ರೀತಿಯ ಲಾಭಗಳನ್ನು ಕಾಣ್ತೀರಿ. ವೀಕ್ಷಕರೇ, ಕುಂಭರಾಶಿಯ ಫಲಗಳ ವಿಶ್ಲೇಷಣೆ ನಿಮಗೆ ಇಷ್ಟವಾಗಿದ್ದರೆ ತಪ್ಪದೇ ವಿಡಿಯೋವನ್ನು ಲೈಕ್ ಮಾಡಿ, ನಿಮ್ಮ ಸ್ನೇಹಿತರೊಂದಿಗೆ ಈ ವಿಡಿಯೋವನ್ನು ಶೇರ್ ಮಾಡಿಕೊಳ್ಳಿ. ಜೈ ಅಂಬಾ ಭವಾನಿ ಎಂದು ಕಾಮೆಂಟ್ ಮಾಡೋದನ್ನು ಮಾತ್ರ ಮರಿಬೇಡಿ. ನಮಸ್ಕಾರ. ಸರ್ವೇ ಜನೋ ಸುಖಿನೋ ಭವಂತು.